ನಿನ್ ದೌರ್ಜನ್ಯನ ಮಟ್ಟ ಹಾಕಕ್ಕೆ, ಈ ಊರ್ನ ಕಾಪಾಡಕ್ಕೆ ಆ ಭಗವಂತ ಒಂದಲ್ಲ ಒಂದ್ ರೂಪದಲ್ಲಿ ಬಂದ ಬರ್ತಾನೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಗಜೇಂದ್ರ ಕೇರಫ್ ದೊಡ್ಡರಸಿನಕೆರೆ ಕನ್ನಡ ಚಲನಚಿತ್ರ ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನ. ಪಾಂಡವಪುರ ತಾಲೂಕು ಹರಳಳ್ಳಿ ಗ್ರಾಮದ ಸುಬ್ರಹ್ಮಣ್ಯ ಅಲಿಯಾಸ್ ಅಂಬಿ ಸುಬ್ಬಣ್ಣ ಅವರು ಸುಮಾರು 30 ವರ್ಷಗಳಿಂದ ಪಾಂಡವಪುರದಲ್ಲಿ ಅಪ್ಪಟ ಅಂಬರೀಶ್ ಅಭಿಮಾನಿಯಾಗಿ ಹಾಗೂ ಅಂಬರೀಶ್ ಅಭಿಮಾನಿ ಸಂಘದ ತಾಲೂಕು ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಹೌದು, ಗಜೇಂದ್ರ ಕೇರಫ್ ದೊಡ್ಡರಸಿನಕೆರೆ ಎಂಬುವ ಕನ್ನಡ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ರಾಜ್ಯದಾದ್ಯಂತ ಎಲ್ಲೆಡೆ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತಿರುವ ಈ ಚಿತ್ರ ಹಳ್ಳಿ ಸೊಗಡಿನ ಕಥೆಯಾಗಿದೆ. ಅಂಬರೀಶ್ ಅಭಿಮಾನಿಗಳು ಹಾಗೂ ವೀಕ್ಷಕರು ಈ ಚಲನಚಿತ್ರವನ್ನು ನೋಡಿ ಯಶಸ್ವಿಗೆ ಸಾಕ್ಷಿಯಾಗಿದ್ದಾರೆ. ಹಾಗೂ ಈ ಚಲನಚಿತ್ರದಲ್ಲಿ ಹೊಸ ಕಲಾವಿದರಿಗೆ ಅವಕಾಶವನ್ನು ನೀಡಿರುವುದು ವಿಶೇಷವಾಗಿದೆ. ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ಹಾಗೂ ಅವರ ಮಕ್ಕಳಾದ ಅಭಿಷೇಕ್ ಅಂಬಿಸುಬ್ಬಣ್ಣ, ವಿನಯ್ ಅಂಬಿಸುಬ್ಬಣ್ಣ ಅವರನ್ನು ಹೀರೋಗಳಾಗಿ ಮಾಡಿದ್ದು ಮೊದಲ ಚೊಂಚಲ ಚಲನಚಿತ್ರದಲ್ಲಿ ಯಶಸ್ವಿ ಕಂಡು ಮತ್ತೊಂದು ಚಲನಚಿತ್ರ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಎಷ್ಟೇ ಜನಕ್ಕೆ 5 ದಿನ ಹೊಟ್ಟೆ ತುಂಬಾ ಊಟ ಹಾಕತ್ತೆ. ನಾವೇನ್ ಭಿಕ್ಷೆ ಕೇಳಕ್ ಬಂದಿಲ್ಲ ಕಣಯ್ಯ, ಗೆದ್ದಿರೋ ಹಕ್ನ ಕೇಳಕ್ ಬಂದಿದೀವಿ. ಅದ್ರ ಏನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಗಜೇಂದ್ರ ಅಂತ ಅಂದರೆ ಅವ್ರು 25-30 ವರ್ಷದ ಗಜೇಂದ್ರ ಮಾಡಿಬಿಡ್ತಾರೆ ನಮ್ಮ ಅಂಬರೀಷನವರು. ಅದ ನೇಮ್ ತೊಗೊಂಡು ದೊಡ್ಡರಸಿನಕೆರೆ ಅಂದರೆ ಅಂಬರೀಷನ ಹುಟ್ಟೂರೆ. ಈ ನೇಮಲ್ಲಿ ಯಾಕೆ ಮೂವಿ ಮಾಡಬಾರ್ದು ಅನ್ನೋ ಉದ್ದೇಶ ಕತೆ ಬರ್ತಾರೆ. ಅದಕ್ಕೆ ನಾಯಕ ನಟ ಹುಡುಕ್ಬೇಕಾದ್ರೆ ನಾನು ಯೋಚನೆ ಮಾಡಿದೆ, ಇದಕ್ಕೆ ಬೇರೆ ಯಾರು ಸೂಟಬಲ್ ಅಲ್ಲ, ಇದಕ್ಕೆ ನಮ್ಮ ಮಕ್ಕಳೇ ಸೂಟಬಲ್. ಏನಕ್ಕೆ ಅದು ಕಾರಣ ಅಂತ ಅಂದರೆ 5 ತಿಂಗಳು ಮಗು ಆಗಿದ್ದಾಗ ಅಂಬರೀಷನವರು ಯಾಕೆ ಎತ್ತಿ ಆಡಿಸಿದ್ರು. ಅದಕ್ಕೆ ನಾನೇನು ಮಾಡಿದೆ, ಅವ್ರಿಗೆ ಆಡ್ಸಿರೋ ಮಗನ ಯಾಕೆ ಹೀರೋ ಮಾಡ್ಬೋದು. ಬೇಸಿಕ್ ಅಂಬಿಸುಬ್ಬಣ್ಣ, ವಿನಯ್ ಕುಮಾರ್. ಮಗ, ಈ ನನ್ನ ಮಕ್ಕಳನ್ನ ನೆಚ್ಕೊಂಡ್ರೆ ಕೆಲಸ ಆಗಕ್ಕಿಲ್ಲ, ಕರೆಸ್ಲಾ ಕೋಟೆ ನರಸಿಂಹನ್ನ. ಯಾಕೆಂದರೆ ಆ ಕಲಾವಿದಿಲ್ಲ ಅಂತಂದ್ರೆ ಇವತ್ತು ನನ್ನ ಮಕ್ಕಳು ಇವತ್ತು ಮೊದಲೇ ಫಿಲಮಲ್ಲಿ ಸೈ ಅನ್ಸ್ಕೊತಿರ್ಲಿಲ್ಲ, ಸಕ್ಸಸ್ಫುಲ್ ಆಯ್ತಿರ್ಲಿಲ್ಲ. ಪ್ರತಿಯೊಂದಕ್ಕೂ ಅವ್ರ ಕಲೆ ಮುಡುಪಾಗಿಟ್ಟು ಇದರಲ್ಲಿ ಜೀವ ತುಂಬವ್ರೆ ಅಂತಂದರೆ ನಿನಗೆ ಮುಂದೆ ಭಗವಂತ ಒಳ್ಳೇದ್ ಮಾಡೇ ಮಾಡ್ತಾನೆ. ರಾಯರ ಸನ್ನಿಧಿಗೆ ಹೋಗಿ ರಾಘವೇಂದ್ರ ಸ್ವಾಮಿ ಸೇವೆ ಮಾಡ್ಕಬ್ಬ. ನಮ್ಮ ಪಕ್ಕದ ಗ್ರಾಮದವರು ತುಂಬ ರೈತಾಪಿ ಜನ, ಅದರಲ್ಲೂ ಒಂದು ಒಳ್ಳೆಯ ಕತೆ ಬರೆದು ತಮ್ಮ ಮಗನವನ್ನು ಒಳ್ಳೆ ನಾಯಕ ನಟನಾಗಿ ಮಾಡಿ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಮಾಡವ್ರೆ. ಹಳ್ಳಿ ಪ್ರತಿಭೆಯಲ್ಲಿ ಮಾಡಿ ಯಾವುದೇ ಕೂಡ ಒಂದು ಸ್ವಲ್ಪವನ್ನು ಲೋಪದೋಷ ಇದ್ದಾನೆ. ಎಲ್ಲ ಹೆಂಚಿನ ಮಕ್ಕಳು ಫ್ಯಾಮಿಲಿ ಎಲ್ಲ ನೋಡೋಣ, ತುಂಬ ಚೆನ್ನಾಗೈತೆ. ಯಾವುದೇ ಥರದ್ದು ಇದಿಲ್ಲ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ತೆಗೀಲಿ.